ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ನಮ್ಮ ಗಾರ್ಡನಲ್ಲಿ ಎಷ್ಟು ಹೂವು ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲೆಲ್ಲ ಕೆಂಪು ದಾಸವಾಳ, ಈ ಕಡೆ ಎಲ್ಲ ಬಿಳಿ ದಾಸವಾಳ. ಏನೋ ಒಂಥರ ಬೆಳಿಗ್ಗೆ ಬಂದ ತಕ್ಷಣ ಇಷ್ಟೆಲ್ಲ ಹೂವು ಬಿಡೋದು ನೋಡಿ ಖುಷಿ ಆಗುತ್ತೆ. ಎಲ್ಲರಿಗೂ ಹೀಗೆ ಅನಿಸುತ್ತೋ ಇಲ್ಲ ನನಗೆ ಹೀಗೆ ಅನಿಸುತ್ತೋ ಅಂತ ಗೊತ್ತಿಲ್ಲ. ಆದರೂ ನೋಡಿ ಎಷ್ಟಕ್ಕೊಂದು ಹೂವು ಬಿಟ್ಟಿದೆ ಅಂತಂದರೆ ಇವತ್ತು ಭಾಳಷ್ಟು ಬಿಟ್ಟಿದೆ ಹೂವು. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟವಾದರೆ ಒಂದು ಕಮೆಂಟ್, ಒಂದು ಲೈಕ್ ಮಾಡಿದರೆ ನನಗೂ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ನನ್ನ ವಿಡಿಯೋ ನೋಡ್ತಾರೆ, ಇಷ್ಟಪಡ್ತಾರೆ ಅಂತ ನನಗೂ ಅನಿಸುತ್ತೆ. ಇಲ್ಲಿ ನೋಡಿ, ಇವತ್ತು ಸ್ಯಾಂಡಲ್ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಕ್ರೀಮ್ ಕಲರಲ್ಲಿ. ಗಿಡದ ತುಂಬ ಹೂವು. ಏನಪ್ಪ ಇವರು ದಿನ ಒಂದೇ ಥರ ವಿಡಿಯೋ ಹಾಕ್ತಾರೆ, ತಮ್ಮ ಗಿಡದಷ್ಟೇ ತೋರಿಸ್ತಾರೆ ಅಂತ ದಿನ ಒಂದೇ ಥರದ್ದು ಇಷ್ಟೆಲ್ಲ ಹೂ ಬಿಡೋಕ್ಕೆ ಸಾಧ್ಯ ಅನ್ಕೊತಿರ್ಬೋದು ನೀವು. ಬಟ್ ಇಲ್ಲ, ದಿನ ನನ್ನ ಗಿಡದಲ್ಲಿ ಇಷ್ಟೇ ಹೂವು ಬಿಡುತ್ತೆ. ತಂದ್ಕೊಳ್ಳೋರು ಅನ್ಕೊತಾರೆ ದಿನ ಅದೇ ವಿಡಿಯೋ ತೆಗೆದು ಹಾಕ್ತಾರೇನೋ ಅಂಥೇಳಿ. ಇಲ್ಲ, ಡೈಲಿ ಇಷ್ಟು ಗಿಡದಲ್ಲಿ ಹೂವು ಇರೋದೇ ನನ್ನ ಗಿಡದಲ್ಲಿ. ನೋಡಿ, ಪಿಂಕ್ ಕಲರೂ ಅಷ್ಟೇ ಇದೆ, ಸ್ಯಾಂಡಲ್ ಕಲರೂ ಅಷ್ಟೇ ಇದೆ. ನೋಡಿ, ಕನಕಾಂಬರ ಗಿಡಗಳು ಇವೆಲ್ಲ ಡೈಲಿ 2 ಮೊಳದ 3 ಮೊಳದಷ್ಟು ಹೂವು ಹರ್ಕೊತೀನಿ. ನೋಡಿ, ಡೈಲಿ ನಾನು ಹಾಕ್ತೀನಲ್ಲ ಸೂಜಿ ಮಲ್ಲಿಗೆ ಗಿಡದ್ದು, ಕನಕಾಂಬರ ಹೂವಿಂದು ಸೂಜಿ ಮಲ್ಲಿಗೆ ಹೂವು ಕಟ್ಟೋ ವಿಡಿಯೋ ಹಾಕಿರ್ತೀನಲ್ಲ, ಇದೇ ಗಿಡದಿಂದ ನೋಡಿ ಅಷ್ಟೆಲ್ಲ ಸೂಜಿ ಮಲ್ಲಿಗೆ ಬಿಡೋದು. ಇದೆಲ್ಲ ಕನಕಾಂಬರ. ಒಂದೇ ಸಲ ಹರಿದ್ಬಿಟ್ರೆ ಒಂದು 10 ಮೊಳ ಅಷ್ಟಾಗುತ್ತೆ. ಅಷ್ಟು ಕುತ್ಕೊಂಡು ಕಟ್ಟೋಕ್ಕೆ ನನಗಾಗಲ್ಲ. ಅದಕ್ಕಾಗಿ ನಾನು ದಿನಕ್ಕೆ 2-3 ಮೊಳ ಅಷ್ಟೇ ನಾನು ಬಿಡಿಸ್ಕೊಂಬಂದು ಕಟ್ತಾ ಇರ್ತೀನಿ. ನನಗೆ ಎಷ್ಟು ಬೇಕಷ್ಟು ಪೂಜೆಗೆ. ಅದೇನು ಹಾಳಾಗಲ್ಲ. ಗಿಡದಲ್ಲಿ ಒಂದು ಕಡೆ ಬಿಡಿಸ್ಕೊತಾ ಇದ್ದರೆ ಇನ್ನೊಂದು ಕಡೆ ಹಾಗೆ ಬರ್ತಾನೆ ಇರ್ತೇನೆ. ಬನ್ನಿ ಈ ಕಡೆ ನೋಡೋಣ. ಇಲ್ಲಿ ನಂದು ಹೈಬ್ರಿಡ್ ಗಿಡಗಳಿದೆ ಎಲ್ಲ. ಇದು ನೋಡಿ, ದಾಸವಾಳ, ಹೈಬ್ರಿಡ್ ದಾಸವಾಳ, ಆರೆಂಜ್ ಕಲರು, ಡಬಲ್ ಪೆಟಲಲ್ಲಿ. ಅದೆಲ್ಲ ಆ ಕಡೆ ತೋರಿಸಿದ್ನಲ್ಲ ಆಗಲೇ, ಅವೆಲ್ಲ ಜವಾರಿ ಗಿಡ. ಇವೆಲ್ಲ ಹೈಬ್ರಿಡ್ ಗಿಡಗಳು. ಇವು ನೆಲಕ್ಕೆ ಹಚ್ಚಿಲ್ಲ ನಾನು, ಹಾಗಾಗಿ ಬಕೆಟಲ್ಲೇ ಹಾಕಿದ್ದೀನಿ. ನೋಡಿದ್ದು ಬೆಳೆದು ಇನ್ನೂ ಅರಳಿಲ್ಲ. ಇಲ್ಲೊಂದಿದೆ, ಇದು ಕೆಂಪು ಕಲರ್ ದಾಸವಾಳ, ಸಣ್ಣದು ಬಿಡುತ್ತೆ ಡಬಲ್ ಪೆಟಲಲ್ಲಿ, ಬಹಳ ಚೆನ್ನಾಗಿರುತ್ತೆ. ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಮತ್ತು ಇಲ್ಲೊಂದು ನೋಡಿ, ಇದೊಂಥರ ಕಾಪರ್ ಕಲರ್ ಇದೆ. ಇದರಲ್ಲಿ 3 ಶೇಡ್ ಬರುತ್ತೆ. ಇದರಲ್ಲಿ ಹೆಂಗೆ ಬಿಸಿಲು ಜಾಸ್ತಿ ಆಗುತ್ತೆ ಆ ಥರ ಹೂವನೂ ಕಲರ್ ಶೇಡ್ ಆಗೇ ಬರ್ತಾ ಇರ್ತದೆ. ನೋಡಿ, ಸುಗಂಧರಾಜು ಹೋದ ವರ್ಷ ಬಿಟ್ಟಿದ್ದು ಮತ್ತು ಈ ವರ್ಷ ಬಿಟ್ಟಿದೆ. ಡಬಲ್ ಪೆಟಲ್ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ನನಗೆ ಗಿಡ. ಇದು ಗಡ್ಡೆನ 1-2 ವರ್ಷ ಹೂವೇ ಬರಲಿಲ್ಲ. ಈಗ 2 ವರ್ಷದಿಂದ ಬರ್ತಾ ಇದೆ. ಇವತ್ತೇನು ಜಾಸ್ತಿ ಹೈಬ್ರಿಡ್ ಬಿಟ್ಟಿಲ್ಲ. ಇಲ್ಲಿ ನೋಡಿ, ಹಳದಿ ಇದು ಕ್ರೀಮ್ ಕಲರ್, ಇದು ಹೂವು ಹಳದಿ ಅಲ್ಲ. ಎಷ್ಟಕ್ಕೊಂದು ಮೊಗ್ಗಾಗಿದೆ. ನಾಳೆ ಹೂವು ಬಿಡುತ್ತೆ. ಇದು 4 ಮೊಗ್ಗಿದೆ, ಚೆನ್ನಾಗಿದೆ. ಈ ಕಡೆ ಎಲ್ಲ ನಂದು ಸೇವಂತಿಗೆ, ಗುಂಡ್ಮಲ್ಲಿಗೆ. ಇಲ್ಲಿ ನೋಡಿ, ಈ ಸೈಡೂ ಅಷ್ಟೇ ಸ್ಯಾಂಡಲ್ ಕಲರ್ ಹೂವು ಡೈಲಿ ಬಿಡುತ್ತೆ. ಇಲ್ಲಿನೂ ಇದೆ ನೋಡಿ, ಪುಟ್ಟಿ ಖಾಲಿ ಇದೆ. ಈ ಪುಟ್ಟಿ ತುಂಬ ಹೂವು ಆಗುತ್ತೆ ನಾನು ಬಿಡಿಸ್ಕೊಂಡ್ರೆ. ನೋಡಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಇದು ನಾನು ಕುತ್ಕೊಳ್ಳೋಕ್ಕೆ ಮಾಡಿರೋದು. ಈ ಕಡೆಯಿಂದನೂ ತೋರಿಸ್ತೀನಿ ನೋಡಿ. ಅಲ್ಲಿ ರೋಡಿಂದ ತೋರಿಸಿದ್ದೆ, ಇಲ್ಲಿ ಒಳಗೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಸ್ಯಾಂಡಲ್ ಕಲರು ಭಾಳಷ್ಟು ಬಿಟ್ಟಿದೆ. ದಿನ ಇಷ್ಟೇ ಹೂವು ಇರುತ್ತೆ ಗಿಡದಲ್ಲಿ. ಇದು ಬಿಳಿ ದಾಸವಾಳ ಎಲ್ಲ. ಬಿಳಿ ದಾಸವಾಳ ಇವತ್ತು ಭಾಳಷ್ಟು ಬಿಟ್ಟಿದೆ. 1-2 ದಿನ ನಾನು ಸ್ವಲ್ಪ ಆರಾಮಿಲ್ಲ ಅಂಥೇಳಿ ನೀರು ಬಿಟ್ಟಿಲ್ಲ ಗಿಡಗಳಿಗೆ, ಅದಕ್ಕೆ ಎಲೆಗಳೆಲ್ಲ ಹಳದಿಯಾಗಿದೆ. ಇಲ್ಲಿ ನೋಡಿ, ಕೆಂಪು ದಾಸವಾಳ. ಕೆಂಪು ದಾಸವಾಳದಲ್ಲಂತೂ ಹೂವೂ ಭಾಳ ಇದೆ. ಇಲ್ಲಿ ನೋಡಿ, ಡಬಲ್ ಪೆಟಲು 2 ಇದೆ ನನ್ನ ಹತ್ರ ಗಿಡ. ಇದು ಜವಾರಿ, ಇದೂ ಜವಾರಿ, ಹೈಬ್ರಿಡ್ ಅಲ್ಲ. ಮತ್ತು ಇನ್ನೊಂದಿದೆ ಕೆಂಪುದು, ಅದು ಭಾಳ ದೊಡ್ಡದು ಬಿಡುತ್ತೆ. ಇದೊಂದು ನೋಡಿ, ಇದೊಂಥರ ದಾಸವಾಳನೇ. ಇದ್ರ ಮೊಗ್ಗು ನೋಡಿ ಎಷ್ಟು ಚಿಕ್ಕದಾಗಿರುತ್ತೆ.
ನೋಡಿ ಸೈಡಿಗಿದೆ ನೋಡಿ ಮೊಗ್ಗು, ಇದೇ ಮೊಗ್ಗು ಉದ್ದ ಕಡ್ಡಿ ಬಿಟ್ಕೊಂಡು ಒಂಥರ ಗಂಟೆ ಥರ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಪುಟ್ಟಿ ತುಂಬ ಹೂವಾಗಿದೆ ನೋಡಿ ನೀವೇ. ದಯವಿಟ್ಟು ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಕೊಡಿ ಪ್ಲೀಸ್. ನೋಡಿ ಇಷ್ಟೆಲ್ಲ ಅಷ್ಟು ಒಂದು ಪುಟ್ಟಿ ಹೂವು ಬಿಡಿಸ್ಕೊಂಡ್ರು ಇಷ್ಟಕ್ಕೊಂದು ಹೂವು ಇದೆ. ನನಗೆ ಎಷ್ಟು ಬೇಕು ಅಷ್ಟೇ ಹರ್ಕೊತೀನಿ. ಗಿಡದಲ್ಲಿ ಹೂವು ಇದ್ರೇ ಚಂದ, ಹಾಗಾಗಿ ಗಿಡದಲ್ಲಿ ಹಾಗೆ ಬಿಟ್ಟಿರ್ತೀನಿ ಹೂವುಗಳನ್ನು. ನನಗೆ ಎಷ್ಟು ಬೇಕು ಅಷ್ಟೇ ಬಿಡಿಸ್ಕೊತೀನಿ ನಾನು. ಸಾಕಲ್ಲ ನಮಗೆ ಎಷ್ಟು ಬೇಕಷ್ಟು ಹೂವು ದೇವರಿಗೆ ಏರ್ಸೋಕ್ಕೆ. ಓಕೆ ಬಾಯ್, ಸಿಗೋಣ ಮತ್ತೆ.